ಗ್ರಾಮ ಪಂಚಾಯತಿ ಚುನಾವಣೆ ನಿಗದಿಯಾದಂತಹ ಬೆನ್ನಲ್ಲೇ ಈಗ ರಾಜಕೀಯ ಚಟುವಟಿಕೆಗಳು ಹಳ್ಳಿಗಳಲ್ಲೂ ಕೂಡ ಗರಿಗೆದರುವಂಥದ್ದು. ಹಾಗಾಗಿ ಬಿಜೆಪಿ ಮಾತ್ರ ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವುದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಎಂದರೆ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಪರಿವರ್ತನಾ ರ್ಯಾಲಿಗೆ ಈಗ ಬಿಜೆಪಿ ಕೂಡ ಮುಂದಾಗಿರುವಂಥದ್ದು. ಈಗ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದ ವಿಜೇಂದ್ರನವರನ್ನು ಕೂಡ ಮಾತಾಡ್ತೇನೆ. ಸರ್, ಈಗಾಗಲೇ ಕೂಡ ಚುನಾವಣೆ ಘೋಷಣೆಯಾಗಿದೆ. ಈಗಾಗಲೇ ಕೂಡ ಪ್ರಾರಂಭದಲ್ಲಿ ಅಂದರೆ ಹಳ್ಳಿಗಳಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ. ತಮ್ಮ ಚುನಾವಣಾ ಸಮಿತಿ ಹೇಗಿದೆ? ಒಂದು, ಈ ಗ್ರಾಮ ಪಂಚಾಯತಿ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಹಿಂದೆಂದೂ ಕೂಡ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಯಾವ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಶಾಸಕನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 24 ಗಂಟೆ ಪಕ್ಷಕ್ಕೋಸ್ಕರ ದುಡಿತಾರೆ ನಮ್ಮ ಕಾರ್ಯಕರ್ತರು. ಆದರೆ ಅವರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗೆ ನಿಲ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷನೂ ಕೂಡ ನಿರ್ಧಾರ ಮಾಡಿದೆ. ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು. ಅದ್ರ ಮೂಲಕ ಕನಿಷ್ಠ ಪಕ್ಷ 80% ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ 6 ತಂಡಗಳಲ್ಲಿ ಎಲ್ಲ ನಮ್ಮ ಮಂತ್ರಿಗಳು ಮುಖಂಡರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಕೂಡ ವಿಜಯೇಂದ್ರ ಅವರು ಎಲ್ಲೆಲ್ಲಿ ಕಾಲಿಡ್ತಾರೋ ಅಲ್ಲೆಲ್ಲೋ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾರೆ. ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿಯಾದಂಥ ಪ್ಲಾನ್ ಇದೆ ಸರ್ ತಮ್ಮ ವಿಚಾರ? ಈ ವಿಜಯೇಂದ್ರ ಪ್ರಶ್ನೆ ಅಲ್ಲ, ವಿಜಯೇಂದ್ರ ಕೇವಲ ನೆಪ ಮಾತ್ರ ಅಷ್ಟೇ. ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಶ್ರಮವನ್ನು ಹಾಕ್ತಾ ಇದ್ದೇವೆ. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರದಲ್ಲಿ ಹೇಳೋದಾದ್ರೆ ನಾನು ಆಗಲೇ ಹೇಳಿದಾಗೆ 6 ತಂಡಗಳಲ್ಲಿ, ಉದಾಹರಣೆ ನಮ್ಮ ತಂಡದಲ್ಲಿ ಇವತ್ತು ರವಿಕುಮಾರ್ಜಿ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ, ಸೋಮಶೇಖರ್ ಅವರಿದ್ದಾರೆ, ಗೋಪಾಲಯ್ಯನವರಿದ್ದಾರೆ. ಎಲ್ಲರೂ ಸೇರಿ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬತಕ್ಕಂಥ, ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಗ್ರಾಮ ಮಟ್ಟದಲ್ಲಿ ನಮ್ಮ ಯಾರು ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ, ಅವ್ರದೇ ಅಂತ ಶಕ್ತಿ ಇರ್ತದೆ. ಹಾಗಾಗಿ ಅವರಿಗೆ ಒಂದು ಧೈರ್ಯನ ತುಂಬತಕ್ಕಂಥ ಕೆಲಸ ಮಾತ್ರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಬರೋ ದಿನಗಳ ಯಶಸ್ವಿಯಾಗಿ ತಾವೇ ಹೇಳಿದಾಗೆ ಅಂದರೆ ನಾಯಕತ್ವವನ್ನು ರೂಢಿಸ್ತಕ್ಕಂಥ ಚುನಾವಣೆ. ಹಾಗಾಗಿ ಇವು ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನೆ ಕೂಡ ಒಂದು ಆನೆಬಲವನ್ನು ಕೊಡ್ತಕ್ಕಂಥದ್ದು ಚುನಾವಣೆ. ಹಾಗಾಗಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದ್ರ ಮೂಲಕ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಯಡಿಯೂರಪ್ಪನವ್ರ ಕನಸೇನಿದೆ, ಬರುವಂಥ ದಿನಗಳಲ್ಲಿ 150 ಸ್ಥಾನಗಳನ್ನು ಗೆಲ್ತೇವೆ ಅಂತಕ್ಕಂಥ ಅವ್ರ ಕನಸೇನಿದೆ, ಅದೇ ರೀತಿ ರಾಜ್ಯಾಧ್ಯಕ್ಷರ ಕನಸೇನಿದೆ, ಅವರ ನಾಯಕತ್ವದ 150 ಸ್ಥಾನ ಗೆಲ್ಲಬೇಕು ಅಂತ, ಆ ಕನಸನ್ನು ನನಸು ಮಾಡೋಕ್ಕೋಸ್ಕರ ಈ ಚುನಾವಣೆಯನ್ನು ಕೂಡ ಭಾಳ ಗಂಭೀರವಾಗಿ ಬಿಜೆಪಿ ತೆಗೆದುಕೊಂಡಿದೆ. ಸರ್, ವಿಜಯೇಂದ್ರ ಅಂದ ತಕ್ಷಣ ವರ್ಣ ಕ್ಷೇತ್ರ ಸಾಕಷ್ಟು ನೆನಪಿಗೆ ಬರುತ್ತೆ. ಆ ಒಂದು ಕ್ಷೇತ್ರದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತೀರಾ? ನಿಶ್ಚಿತವಾಗಿ ನನ್ನ ಕರ್ತವ್ಯನೂ ಕೂಡ ಇದೆ. ನಿನ್ನೆನೂ ಕೂಡ ನಮ್ಮ ವರ್ಣ ಕ್ಷೇತ್ರದ ಮುಖಂಡರ ಜೊತೆ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇನೆ. ಯಾರು ಅಭ್ಯರ್ಥಿ ಆಗಬೇಕು, ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಪಕ್ಷಕ್ಕೆ ಬಲ ಕೊಡ್ತದೆ, ಸಂಘಟನೆಗೆ ಬಲ ಕೊಡ್ತದೆ, ಈ ದಿಕ್ಕಿನಲ್ಲಿ ತಾವೆಲ್ಲರೂ ಸೇರಿ ಒಟ್ಟಿಗೆ ಕೂತು ಅಭ್ಯರ್ಥಿಗಳನ್ನು, ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಕಿವಿ ಮಾತನ್ನು ನಾನು ಹೇಳಿದ್ದೇನೆ. ಎಲ್ಲರೂ ಮುಖಂಡರು ಕೂತು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾನು ಕೂಡ ನನ್ನದೇ ಆದಂಥ ಕೆಲಸವನ್ನು ನಾನು ಕೂಡ ಮಾಡ್ತೇನೆ. ಸರ್, ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಬಿಜೆಪಿ ಕಾರ್ಯಕರ್ತರಿಗೆ ಒಂದಷ್ಟು ನಕಲಿ ಕಾರ್ಯಕರ್ತರಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತದೆ. ಅಂದರೆ ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೇಳಬರ್ತದೆ. ಆ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮ ತಗೊಳ್ತೀವಿ? ನೋಡಿ, ಆ ಕಾಲಗಳು ಹೋಯ್ತ್ರಿ. ಇವತ್ತು ಈ ಶಿರಾ ನೋಡಿದ್ರಿ, KR ಪೇಟೆ ನೋಡಿದ್ರಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು. ಇನ್ನು ಬೇರೆ ಪಕ್ಷದವ್ರು ಬಂದು ನಮಗೆ ಕೆಲಸ ಮಾಡಬೇಕು ಅಂತ ನೋಡ್ತಿದ್ರೆ ಹೊರತು ನಮ್ಮ ಕಾರ್ಯಕರ್ತರು ಬೇರೆ ಪಕ್ಷ ಮಾಡತಕ್ಕಂಥ ಕೆಲಸ ಉದ್ಭವ ಆಗುತ್ತೆ. ಧನ್ಯವಾದ. ಇದಿಷ್ಟು ಯುವ ನಾಯಕರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರ ಮಾತಾಗಿರುವಂಥದ್ದು. ಅಂತಂದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಚುನಾವಣೆ ಇದಾಗಿರ್ತಕ್ಕಂಥದ್ದು. ಅಂತಂದರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ರೀತಿಯಲ್ಲಿ ನಾವು ಎಲ್ಲ ರೀತಿಯಾದಂತಹ ತಳಮಟ್ಟದ ಕೆಲಸಗಳನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಹದೇವ ಸ್ವಾಮಿ, ಎಸ್ಟರ್ TV, ಮೈಸೂರು.